ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ, ಯಾಕಂದರೆ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತವೆ ಅನ್ನೋದಕ್ಕೋಸ್ಕರ. ಓಕೆ, ಹಾಗಿದ್ರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಮಾಡ್ತಾ ಇರುವುದೇನೆಂದರೆ 5ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಶಾಲಾ ಪರೀಕ್ಷೆಗೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಮಲ್ಲೇಶ್ವರಂ ಬೆಂಗಳೂರು. ಮಾರ್ಚ್ ಅಂದ್ರೆ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಈ ವರ್ಷದಲ್ಲಿ 2024ರ ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಈ ಪರೀಕ್ಷೆಗೆ ಯಾವ ರೀತಿಯಾಗಿ ಮಾಡೆಲ್ ಪೇಪರ್ಗಳು ಇರುತ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ತರಗತಿ 5ನೇ ತರಗತಿ. ಓಕೆ, ದ್ವಿತೀಯ ಭಾಷೆ ಕನ್ನಡ, ವಿಷಯ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಅಂಕ 40, ಸಮಯ 2 ಗಂಟೆ ಇಲ್ಲಿ. ಹಾಗಿದ್ರೆ ಅಭ್ಯರ್ಥಿ ಏನೇನು ಮಾಡಬೇಕು, ಇಲ್ಲಿ ವಿದ್ಯಾರ್ಥಿ ಏನೇನು ಮಾಡಬೇಕು ಅಂದರೆ ವಿದ್ಯಾರ್ಥಿ ತಮ್ಮ ಹೆಸರು ನೇಮ್, ಆಮೇಲೆ ವಿದ್ಯಾರ್ಥಿಯ ಸ್ಯಾಡ್ ಸಂಖ್ಯೆ ಅಂದರೆ ಡಿಪಾರ್ಟ್ಮೆಂಟಿನಿಂದ ಒಂದು ನಂಬರನ್ನು ಕೊಟ್ಟಿರ್ತಾರೆ, ಆ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ. ಇನ್ನು ವಿದ್ಯಾರ್ಥಿಯ ಸಹಿ ಅದನ್ನಲ್ಲಿ ಹೇಳಿರ್ತಾರೆ ನಿಮ್ಮ ಶಿಕ್ಷಕರು. ಆಮೇಲೆ ಸೂಪರ್ವೈಸರ್ ಇರ್ತಾರಲ್ಲ ಮೇಲ್ಚಾರಕರು, ಅವರು ಇದನ್ನ ಎಲ್ಲ ಫಿಲ್ ಮಾಡ್ತಾರೆ, ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದ ಮಾಹಿತಿ, ಅವರು ಯಾವ ರೀತಿ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ನಿಮ್ಮ ಅಂಕವನ್ನು ಹಾಕ್ತಾರೆ ಅನ್ನೋದನ್ನು ನೀವು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು, ಇಲ್ಲೇನೆ ಕೊಡ್ತಾರೆ ಅವರು. ಇದರಲ್ಲಿ 1ರಿಂದ 10 ಪ್ರಶ್ನೆಗಳು, 1, 2, 3, 4, 5, 6, 7 ಎಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಗೆ ಇಲ್ಲಿ 10 ಅಂತ ಕೊಡ್ತಾರೆ. ಇಲ್ಲಿನೂ ಅಷ್ಟೇ, ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ ಇರುತ್ತಿದೆಯಲ್ಲ, 2, 7, 4, 7, 6, 7, 8, 7, 10, 7, 12 ಇಲ್ಲಿ ಎಷ್ಟು ಅಂತ ಹಾಕ್ತಾರೆ. ಒಂದು 20 ಹಾಕಿರ್ತಾರೆ ಅಂತ ಇಟ್ಕ, ಇಲ್ಲಿ ಒಂದು 10 ಹಾಕಿರ್ತಾರೆ. ಓಕೆ, ಹಾಗೆ ಹೀಗೆ ಇದೆಲ್ಲವನ್ನು ಸೇರಿಸಿ ಅವ್ರು ಏನು ಮಾಡ್ತಾರೆ, ಇಲ್ಲಿ 40 ಅಂಕ ಅಂತ ಬರುತ್ತೆ. ಅನಂತರ ಇಲ್ಲಿ ಯಾವುದು ಒಟ್ಟು ಗಳಿಸಿದ ಅಂಕಗಳ ಅಕ್ಷರಗಳು, ನೀವು 39 ಗಳಿಸಿದಿರೋ, 40 ಗಳಿಸಿದಿರೋ ಅಥವಾ 40 ನೋಡಿ 40 ಓನ್ಲಿ ಅನ್ನೋದನ್ನು ಅವ್ರು ಇಲ್ಲಿ ಬರೀತಾರೆ ಹೀಗೆ. ಆಮೇಲೆ ಅವರು ಸಹಿಯನ್ನು ಮಾಡ್ತಾರೆ ಇಲ್ಲಿ. ಇಷ್ಟು ಅವ್ರದ್ದು, ಅದು ವ್ಯಾಲ್ಯೂಯೇಷನ್. ಹಾಗಿದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ, ಯಾವ ರೀತಿ ಇರುತ್ತದೆ? ಫಸ್ಟ್ ಮೇನ್
ಚಿತ್ರ ನೋಡಿಕೊಂಡು. ಕ್ವೆಶ್ಚನ್ ಪೇಪರ್ ವೆರಿ ವೆರಿ ಕ್ರಿಯೇಟಿವಿಟಿ, ಅಪ್ಲಿಕೇಶನ್ ಲೆವೆಲ್ ತುಂಬ ಚೆನ್ನಾಗಿದೆ ನೋಡಿ. ಪತ್ರವನ್ನು ಹೇಗೆ ಬರೀಬೇಕು ಅನ್ನೋದು ಇಲ್ಲೇ ಕೊಟ್ಟುಬಿಟ್ಟಿದ್ದಾನೆ. ನಿಮ್ಮ ಅಡ್ರೆಸ್ಸು, ಯಾರಿಗೆ ಬರೀತಾ ಇದ್ದೀರಾ, ದಿನಾಂಕ ಚೆನ್ನಾಗಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇದನ್ನು ಓದ್ಕೊಂಡು ಇದನ್ನು ಕೊಟ್ಟಿದ್ದಾರೆ ನೋಡಿ. ಇವೇ ಪ್ರಶ್ನೆ ಪತ್ರಿಕೆಗಳೇ ಬರುತ್ತವೆ ಅಲ್ಲಿ ಎಕ್ಸಾಮಲ್ಲಿ, ಮತ್ತೆ ಹೊಸದಾಗಿ ಏನು ಇರೋದಿಲ್ಲ, ಇವುಗಳೇ ಇರುತ್ತವೆ ಮಕ್ಕಳೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.